ತುದಿ ಬರ್ಬೇಡಿ ಹುಡುಗರು, ತುದಿ ಬರಬಾರ್ದು. ಒಬ್ಬಳೆ ತಟ್ಟಿ ಜೋರಾಗಿ. ತಗೊಂಡಿದ್ದೀವಿ. ಮುಂದೆ ಭವಿಷ್ಯತ್ ಕಾಲದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಮತ್ತು ಈ ಕಾಲದಲ್ಲಿ ನಾವು ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಮಗೆ. ಆದರೆ ಒಂದು ಸವಿಯ ನೆನಪಿಗೋಸ್ಕರ ನಮ್ಮ ಮನೆಯಲ್ಲಿ ನಾವು ಜಯಂತಿಗಳನ್ನು ಆಚರಿಸ್ಕೊಳ್ತೀವಿ. ನನ್ನ ಹಿರೇಮಗನ ಜಯಂತಿ ಹುಟ್ಟಿದಬ್ಬ ಅಂತ, ನನ್ನ ಕಿರೆಮಗಳು ಹುಟ್ಟಿದಬ್ಬ ಅಂತ ಹೇಳಿ ಅಂತ, ನಮ್ಮ ತಂದೆಯವರು ವಯಸ್ಸಾಗಿದೆ ಅವ್ರದ್ದು ಜಯಂತಿಯನ್ನು ಆಚರಿಸ್ಬೇಕು, ಅವ್ರು ಹುಟ್ಟಿದರೆ ಅವ್ರದ್ದು ನಾವು ಹುಟ್ಟಿದಬ್ಬ ಆಚರಿಸ್ಬೇಕು ಮಾಡಬೇಕು ಅಂತೇಳಿ ಲೌಕಿಕ ಬದುಕಿನಲ್ಲಿ ನಾವು ಸಂತೋಷವನ್ನು ನಾವು ವ್ಯಕ್ತಪಡಿಸ್ಕೊಳ್ತೀವಿ. ಅವರು ಸಾಧನೆ ಮಾಡಲಿ ಬಿಡಲಿ, ಅವರು ನಮ್ಮ ಸಂಬಂಧಿಕರು, ನಮ್ಮ ಮಕ್ಕಳು, ನಮ್ಮ ಮನೆತಂದವರು ಅಂತೇಳಿ. ಹಾಗೆ ಎಲ್ಲ ಧರ್ಮಗಳಲ್ಲೂ ಇರ್ತಕ್ಕಂಥ ಏನು ಭಕ್ತರು ಏನಿದ್ದಾರೆ, ಆ ಧರ್ಮ ಸ್ಥಾಪನೆ ಮಾಡಿರ್ತಕ್ಕಂಥ ಏನು ಧರ್ಮ ಗುರುಗಳ ಒಂದು ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಬರುವಂಥ ಸತ್ಸಂಪ್ರದಾಯ ಜಗತ್ತಿನಲ್ಲಿ ಎಲ್ಲಾದರೂ ಇದ್ರೆ ಅದು ಭಾರತದಲ್ಲಿ ಮಾತ್ರ ಅಂತೇಳಿ. ಯಾವ ದೇಶದಲ್ಲೂ ಸಹ ಜಯಂತಿಗಳನ್ನು ಆಚರಿಸೋದಿಲ್ಲ. ಇಲ್ಲಿ 63,000 ಶರಣರಿದ್ದಾರೆ, ಪ್ರಮುಖರು 63 ಜನ. ಅದೇ ರೀತಿಯಾಗಿ ಪಂಚಪೀಠಗಳಲ್ಲಿ ಪ್ರಥಮರಾಗಿರ್ತಕ್ಕಂಥ ಆದಿಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಇಲ್ಲಿ ಆಚರಿಸ್ಕೊಂಡ್ಬರ್ತಾರೆ. ಸುಮ್ಮನೆ ಹಾಗೆ ಬಂದವರಲ್ಲ, ಯಾರೋ ಕರೆದ್ರು ಬಂದರು ಅಂತೇಳಿ. ಉದಾಹರಣೆಗೆ ಶೆಟ್ಟಿಗೆರೆಗೆ ಮಾದಿಹಳ್ಳಿ ಸ್ವಾಮಿಗಳು, ಬೀರೂರು ಸ್ವಾಮಿಗಳು, ಇಲ್ಲ ಮೇಟಿಕುರ್ಕೆ ಸ್ವಾಮಿಗಳು ಒಬ್ಬರು ಬಂದಿರ್ತಾರೆ. ಯಾವುದಾದ್ರೂ ಮನೆಗೆ ಒಬ್ಬರು ಮನೆಗೆ ಅವರನ್ನ ನೀವು ಕರೆಸಿರ್ತೀರ. ಕರೆಸಿದ ಮೇಲೆ ಇನ್ನೊಬ್ಬ ಪಕ್ಕದ ಮನೆಯವರು, ಸ್ನೇಹಿತರು, ನಿಮ್ಮ ಬಂಧುಗಳು ಯಾರು ಬುದಿ ಒಂದು ಹೆಜ್ಜೆ ನಮ್ಮ ಮನೆಗೆ ಪಾದ ಇಟ್ಟು ಹೋಗ್ರಿ ಅನ್ನೋದು ಸಹಜ. ಹಾಗೆ ರೇಣುಕರು ಸುಮ್ಮನೆ ಬಂದಿಲ್ಲ ಇಲ್ಲಿಗೆ. ಯಾಕೆ ಬಂದಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಯಾವಾಗ? ಓದಿದಾಗ ಮಾತ್ರ, ನೋಡಿದಾಗ ಮಾತ್ರ, ಕೇಳಿದಾಗ ಮಾತ್ರ, ಅವೆಲ್ಲ ನಾವು ಮಾಡಿದಾಗ ಮಾತ್ರ ಯಾರು ಯಾಕೆ ಬಂದಿದ್ದಾರೆ ಅಂತೇಳಿ ನಮಗೆಲ್ಲ ಗೊತ್ತಾಗುತ್ತೆ. ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ, ಮೂಗು ಮತ್ತು ಈ ಶರೀರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶಿಲ್ಪಿಯನ್ನು ನಾವು ಮರಿತಾ ಇದ್ದೀವಿ. ಆ ಶಿಲೆಗೆ ಮೂಗು ನರ್ತ ಮಾಡಿರ್ತಾನಲ್ಲ ಮತ್ತೊಬ್ಬ ಶಿಲ್ಪಿ, ಅವನ ಹೆಸರು ಹೇಳ್ಕೊಂಡು ನಾವೆಲ್ಲರೂ ಹೋಗ್ತದೆ. ಅರ್ಥ ಆಯ್ತಾ ನಿಮಗೀಗ? ಅರ್ಥ ಆಗಲೇಬೇಕು. ಈ ಧರ್ಮವನ್ನು ಸ್ಥಾಪನೆ ಮಾಡಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು ಕೊಟ್ಟಿರ್ತಕ್ಕಂಥವರು ಆದಿಜಗದ್ಗುರು ರೇಣುಕಾಚಾರ್ಯರು. ಪ್ರಸಾದ, ಅಷ್ಟಾವರಣ, ಪಂಚಾಚಾರ ಷಟಸ್ಥಲಗಳು ಇವೆಲ್ಲವೂ ಬರ್ತವೆ. ಆದರೆ ಇವನ್ನೆಲ್ಲ ಕೊಡಲಿಕ್ಕೆ ಒಬ್ಬರು ಬರಬೇಕಾಗಿತ್ತು. ಆಗ ಬಂದರು. ಅವ್ರು ಹಾಗೆ ಬರಲಿಲ್ಲ, ಯಾರೋ ಕರೆದ್ರು ಅಂತೇಳಿ ಬರಲಿಲ್ಲ. ಈ ಭೂಮಿ ಮೇಲೆ ನಾವು ವಾಸ ಮಾಡ್ತಾ ಇದ್ದೀವಿ. ಯಾವ ಕಾಲದಲ್ಲಿದ್ದೀವಿ ನಾವೀಗ? ಯಾವ ಕಾಲದಲ್ಲಿದ್ದೀವಿ ನಾವೀಗ? ಕಲಿಯುಗದಲ್ಲಿದ್ದೀವಿ ನಾವೀಗ. ಅವ್ರು ಬಂದು 4 ಬರಲಿಲ್ಲ. ಯಾಕೆ ಬಂದರು? ಇವತ್ತೇನು ನಡೀತಾ ಇದೆ ಇದರ 100 ಪಟ್ಟು ಅವತ್ತು ನಡೀತಾ ಇತ್ತು. ಏನು ನಡೀತಾ ಇತ್ತು? ದುರಾಚಾರ, ದುರ್ಗುಣ, ಅತ್ಯಾಚಾರ, ಭ್ರಷ್ಟಾಚಾರ, ಮೋಸ, ವಂಚನೆ, ಅಧರ್ಮ. ಇವತ್ತೇನು ನೀವು ಕಾಣ್ತಾ ಇದೀವಿ ನಾವು, ಗಂಡನ ನೋಡಿದರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿನ ನೋಡಿದರೆ ಗಂಡಗಾಗಲ್ಲ, ಅಣ್ಣನ ನೋಡಿದರೆ ತಮ್ಮಗಾಗಲ್ಲ, ತಮ್ಮನ ನೋಡಿದರೆ ಅಣ್ಣಗಾಗಲ್ಲ, ಇವರೆಲ್ಲರೂ ನೋಡಿದರೆ ತಂದೆ ತಾಯಿಗಳಿಗಾಗಲ್ಲ, ಇವೆಲ್ಲ ನೋಡಿದರೆ ಮಕ್ಕಳಿಗಾಗಲ್ಲ, ನೆರೆ ಹೊರೆ ಅವರಿಗಾಗಲಿಲ್ಲ, ಪರಧರ್ಮದವ್ರಿಗಾಗಲ್ಲ. ಇವೆಲ್ಲವೂ ಏನು ನಡೀತಾ ಇದ್ರು ಇದ್ರ 100 ಪಟ್ಟು ಅವತ್ತು ನಡೀತಾ ಇದ್ರು. ಇವೆಲ್ಲವನ್ನು ತಾಳಿರ್ತಕ್ಕಂಥವಳು ಯಾರು? ಭೂಮಿ ಅಲ್ವಾ? ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಈ ಪಂಚತತ್ವಗಳಲ್ಲಿ 4 ತತ್ವವನ್ನು ಹೊರ್ತಿರ್ತಕ್ಕಂಥವಳು ಈ ಭೂಮಿ ತಾಯಿ. ಈ ಭೂಮಿ ತಾಯಿ ಎಷ್ಟು ಅಂತ ತಡ್ಕೊಳ್ತಾಳೆ. ಈಗಲೇ ಶುರುವಾಗಿದೆ ನೋಡಿ, ದೇಶಗಳಿಗೆ ಯುದ್ಧ ಶುರುವಾಗಿದೆ, ಆಹಾರದ ಕೊರತೆಗಳಾಗ್ತಾ ಇದ್ದಾವೆ, ನೀರಿನ ಕೊರತೆ ಆಗ್ತಾ ಇದೆ, ಬಾಂಧವ್ಯದ ಕೊರತೆ ಆಗ್ತಾ ಇದೆ, ಉದ್ಯೋಗದ ಕೊರತೆ ಆಗ್ತಾ ಇದೆ, ವ್ಯಾಪಾರದ ಕೊರತೆ ಆಗ್ತಾ ಇದೆ, ಮುಂದೆ ಅನ್ನ ಆಹಾರಗಳ ಕೊರತೆ ಆಗ್ತದೆ. ಇದೆಲ್ಲವೂ ಸಹ ಆಗ್ತಾ ಇದ್ದಾವೆ ಅಂದರೆ ನಾವು ಯಾಕೆ ಆಗ್ತಾ ಇದ್ದಾವೆ ಅಂದರೆ ನಮ್ಮ ಧರ್ಮವನ್ನು ನಾವು ಬಿಡ್ತಾ ಇದ್ದೀವಿ, ಅಧರ್ಮದಿಂದ ನಾವು ನಡೀತಾ ಇದ್ದೀವಿ. ಇಷ್ಟೆಲ್ಲ ತಾಳ್ಮೆ ಯಾರಿಗಿರಬೇಕು ಅಂತಂದರೆ ನಮಗಿರ್ಬೇಕು. ಇಷ್ಟೆಲ್ಲ ತಾಳ್ಮೆ ತಾಳಿ ಸಾಕಾಗಿ ಭೂಮಿ ತಾಯಿ ಒಂದು ಇಲ್ಲಿ ತಡ್ಕೊಂಡು ಸಾಕಾಗ್ದಲೇ ಯಾರಾದ್ರೂ ಹೋಗ್ತಾಳೆ. ಕಷ್ಟ ಕೇಳೋರು ಯಾರು? ಗುರು ಕೇಳಬೇಕು, ಇಲ್ಲ ದೈವ ಕೇಳಬೇಕು, ಇಲ್ಲ ಹಿರಿಯರು ಕೇಳಬೇಕು. ಹಾಗೆ
ಅಶರೀರ ವಾಣಿಯಿಂದ ಭಗವಂತನನ್ನ ಬೇಡ್ಕೊಳ್ತಾಳೆ. ಭಗವಂತ, ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಅಧರ್ಮ ತಾಂಡವ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ. ಇವತ್ತು ಒಂದು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಎಲ್ಲರ ಮೇಲೆ ಆಕರ್ಷಿತವಾಗಿರ್ತಕ್ಕಂಥ ವ್ಯವಸ್ಥೆ. ನೋಡುವ ಕಣ್ಣುಗಳು ಸರಿ ಇಲ್ಲ, ಕೇಳುವ ಕಿವಿಗಳು ಸರಿ ಇಲ್ಲ, ಹೋಗುವ ಪಾದಗಳು ಸರಿ ಇಲ್ಲ, ಮಾಡುವ ಕೈಗಳು, ಕೆಲಸ ಮಾಡುವ ಕೈಗಳು ಸರಿ ಇಲ್ಲ, ಎಲ್ಲವೂ ಅಧರ್ಮದಲ್ಲೇ ನಡೀತಾ ಇದೆ. ಹಾಗೆ ಧರ್ಮ ಸ್ಥಾಪನೆ ಆಗಬೇಕು ಅಂತ ಅಂತೆ ಭೂದೇವಿ ಭಗವಂತನಲ್ಲಿ ಭಿನ್ನವಿಸಿಕೊಂಡಾಗ ಹೀಗೆ ಸಾವಿರಾರು ಗಣಗಳು ಅಲ್ಲಿ ಇದ್ದಾಗ ಅಷ್ಟು ಗಣಗಳಲ್ಲಿ ಭಗವಂತ ರೇಣುಕರನ್ನ ಕರೀತಾರೆ. ಆ ರೇಣುಕರು ಅವ್ರನ್ನ ಕರೆದು, ನೋಡಪ್ಪ, ನೀವು ಧರ್ಮ ಸ್ಥಾಪನೆಯನ್ನ ಭೂಲೋಕದಲ್ಲಿ ಮಾಡಬೇಕಾಗಿದೆ, ಅಧರ್ಮವನ್ನ ಅಳಿಬೇಕಾಗಿದೆ, ಮನುಷ್ಯತ್ವವನ್ನು ಉಳಿಸ್ಬೇಕಾಗಿದೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ. 24 ಕೋಟಿ ಜೀವರಾಶಿಗಳಲ್ಲಿ ಇವತ್ತು ಮನುಷ್ಯ ಹದಗೆಟ್ಟಿದ್ದಾನೆ, ಅಧರ್ಮದಲ್ಲಿ ನಡೀತಾರೆ. ಕಾಡುವ ಪ್ರಾಣಿಗಳು ಕಾಡಿನಲ್ಲಿವೇ ಇವೆ, ಆದರೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಅಂತ. ನಾಡಿನಲ್ಲೇ ಇವೆ ಕಾಡುವ ಪ್ರಾಣಿಗಳು ಮತ್ತು ನಾಡುವ ಪ್ರಾಣಿಗಳು ನಾಡಿನಲ್ಲೇ ಇವೆ. ಹಾಗೆ ಇವುಗಳನ್ನ ಶಮನಗೊಳಿಸಬೇಕು ಅಂತ ಹೇಳಿ ನನ್ನಲ್ಲಿಯೇ ಜನನ, ನನ್ನ ಕೊನೆಗೆ ಧರ್ಮಗಳನ್ನು ಸ್ಥಾಪನೆ ಮಾಡಿದ ಮೇಲೆ ನನ್ನ ಐಕ್ಯ ಎಲ್ಲಿ ಅಂತ ಕೇಳಿದಾಗ ನನ್ನಲ್ಲಿಯೇ ಅಂತ ಹೇಳ್ತಾರೆ. ಇವತ್ತೆಲ್ಲ ಮಾತಾಡ್ಕೊಂತ ಹೊರಟಿದ್ದಾರೆ. ನಮ್ಮಾಗೆ ಕಾವಿ ಬಟ್ಟೆ ಹಾಕೊಂಡು, ನಮ್ಮಂಗೆ ಹಾವೆ ಹಾಕೊಂಡು, ನಮ್ಮಂಗೆ ವಿಭೂತಿ ಧರಿಸ್ಕೊಂಡು, ನಮ್ಮಂಗೆ ರುದ್ರಾಕ್ಷಿ ಹಾಕೊಂಡು, ಆ ಅಷ್ಟಾವರಣಗಳನ್ನ, ಪಂಚಾಚಾರಗಳನ್ನ, ಷಟಸ್ಥಲಗಳನ್ನ ಬಳಸ್ಕೊಂಡು ದೇವರು ಕಲ್ಲಿಂದ ಹುಡ್ತಾನೆ. ನಿರಾಕಾರ, ನಿಷ್ಪ್ರಪಂಚಕ, ನಿರಾಮಯವಾಗಿರ್ತಕ್ಕಂಥವನು ಭಗವಂತ. ಅವನಿಗೆ ಆಕಾರನೂ ಇಲ್ಲ, ವಿಕಾರನೂ ಇಲ್ಲ, ಅಂತ ಸ್ವರೂಪನಾಗಿರ್ತಕ್ಕಂಥವನು. ಅಣುರೇಣು ತೃಣಕಾಷ್ಟಗಳಲ್ಲೂ ಅಡಗಿರ್ತಕ್ಕಂಥವನು ಭಗವಂತ. ಆ ರೇಣುಕರು ಶಿವನ ಒಂದು ಆಜ್ಞೆಯಲ್ಲಿ ಶಿವನಿಂದನೇ ಉತ್ಪನ್ನವಾಗ್ತಾರೆ. ಎಲ್ಲಿ ನನ್ನ ಜನನ ಅಂತ ಕೇಳಿದಾಗ ಪಕ್ಕದ ರಾಜ್ಯದ ತೆಲಂಗಾಣ ದೇಶದಲ್ಲಿರ್ತಕ್ಕಂಥ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ಶಿವನ ಆಜ್ಞೆಯಂತೆ ಆವಿರ್ಭವಿಸ್ತಾರೆ. ಆವಿರ್ಭವಿಸಿ ಈ ಲೋಕದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಧರ್ಮವನ್ನು ಸ್ಥಾಪನೆ ಮಾಡಿ ಈ ಮನುಕುಲಕ್ಕೆ ಏನು ಬೇಕಾಗುತ್ತೆ, ಮಾನವೀಯ ಮೌಲ್ಯಗಳನ್ನು ಕೊಡ್ತಾರೆ, ಆಚರಣೆಗಳನ್ನು ಕೊಡ್ತಾರೆ, ಸಮಾನತನೇ ಹೇಳ್ತಾರೆ. ಇವತ್ತು ಓಟಿಗೋಸ್ಕರ ನೋಟಿಗೋಸ್ಕರ ಮಠ ಮಂದಿರಗಳನ್ನು ಕಟ್ಕೊಂಡು ಈ ನಮ್ಮ ಜನಾಂಗದ ಒಬ್ಬ ಸ್ವಾಮಿ ಅಂತೇಳಿ ಇವತ್ತು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿಯೇ ರೇಣುಕರು ಉಗಮ ಆದಂಥ ಸಂದರ್ಭದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿ ಈ ಭೂಮಂಡಲದಲ್ಲಿ ಕುಲ 18 ಧರ್ಮಕ್ಕೂ ಒಂದೇ ಸಮಾನವಾಗಿರ್ತಕ್ಕಂಥ ಧರ್ಮವನ್ನು ಆಜ್ಞೆ ಮಾಡ್ತಾರೆ. ಎಲ್ಲರಿಗೂ ಆಚಾರ ವಿಚಾರಗಳನ್ನ ಹೇಳ್ತಾರೆ, ಎಲ್ಲರಿಗೂ ಲಿಂಗವನ್ನು ಕಟ್ತಾರೆ. ಆ ಸಮಯದಲ್ಲಿ ಕುಲ 18 ಧರ್ಮಗಳಿಗೂ ಮಠಗಳನ್ನು ಕಟ್ಟಿ ಅವರು ಆ ಸ್ವಾಮಿಗಳನ್ನು ಮಾಡಿ ನಿಮ್ಮ ಧರ್ಮಗಳನ್ನು ನೀವು ಲಾಲನೆ ಮಾಡಿಕೊಂಡು ಹೋಗ್ರಿ ಅಂತೇಳಿ 5,000 ವರ್ಷಗಳ ಹಿಂದೆನೆ, 6-7 ಸಾವಿರ ವರ್ಷಗಳ ಹಿಂದೆ, ಬರೋ 500 ವರ್ಷಗಳ ಹಿಂದೆಲ್ಲ 5-6 ಸಾವಿರ ವರ್ಷಗಳ ಹಿಂದನೇ ಹೇಳಿದ್ದಾರೆ. ಅಂತಹ ಒಬ್ಬ ಜಗದ್ಗುರು ರೇಣುಕಾಚಾರ್ಯರು ಈ ಭೂಮಂಡಲಕ್ಕೆ ಆಗಮಿಸಿ ಒಂದು ಪೀಠ ಅಲ್ಲ, ದಶದಿಕ್ಕುಗಳಲ್ಲೂ 5 ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮೊದಲನೇದು ರಂಭಾಪುರಿಯ ಪೀಠ, ಎರಡನೆಯದು ಉಜ್ಜಯಿನಿ ಪೀಠ, ಮೂರನೇದು ಕೇದಾರ ಪೀಠ, ನಾಲ್ಕನೆಯದು ಶ್ರೀಶೈಲ ಪೀಠ, 5ನೇದು ಕಾಶಿ ಪೀಠ ಅಂತೇಳಿ ಇವರು 5 ಪೀಠಗಳನ್ನು ಸ್ಥಾಪನೆ ಮಾಡಿ ಪೃಥ್ವಿ, ಅಪ್ಪು, ತೇಜು, ವಾಯು ಆಕಾಶಗಳಿಗೆ ಅಧಿಪತಿಗಳಾಗಿದ್ದಾಳೆ. ಪಂಚ ಗೋತ್ರಗಳನ್ನು ಇವರು ಕೊಟ್ಟಿದ್ದಾರೆ. ನಾವು ಗೋತ್ರಗಳೇ ಹೇಳಕ್ಕೆ ಬರಲ್ಲ ನಮಗೆ. ವೀರಶೈವ ಲಿಂಗಾಯತರಿಗೆ ನಿಮ್ಮದು ಗೋತ್ರ ಯಾವ್ದು ಅಂದರೆ ತಲೆ ಕೆರ್ಕೊಳ್ತಾರೆ. ಹೋಗ್ಲಿ ಕ್ಯಾಲೆಂಡರ್ಗಳು ಮಾಡಿದ್ದಾರೆ ಪೀಠದಿಂದ, ಅಷ್ಟಾವರಣ, ಪಂಚಾಚಾರ, ಷಡಸ್ಥಲಗಳು, ಗುರು, ಲಿಂಗ, ಜಂಗಮ ಅವನ್ನ ಹೇಗೆ ದರ್ಪಣೆ ಮಾಡಿಕೊಳ್ಬೇಕು ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ರಾವಣ ಲಿಂಗವನ್ನು ಸ್ಥಾಪನೆ ಮಾಡಬೇಕು. ನಾವು 9 ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿ ನಾನು ಮುಕ್ತನಾಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾನೆ. ಇದೆಲ್ಲದೂ ನಡೆಯುವ ಮಧ್ಯದಲ್ಲಿ 6 ಕೋಟಿ ಲಿಂಗಗಳನ್ನು ಆ ರಾವಣ ಸ್ಥಾಪನೆ ಮಾಡ್ತಾನೆ. ಗಾಚಾರ ಯಾರಿಗೂ ಬಿಡೋದಿಲ್ಲ, ರಾಮನಿಗೂ ಬಿಡೋದಿಲ್ಲ, ರಾವಣನಿಗೂ ಬಿಡೋದಿಲ್ಲ, ಯಾರಿಗೂ ಬಿಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಅವನು ಅಳಿಲೇಬೇಕಾಗುತ್ತೆ, ರಾಮನಿಂದ ಹತನಾಗಲೇಬೇಕಾಗುತ್ತೆ. ಕೊನೆಯ ಉಸಿರು ನಿಲ್ಲುವ ಸಮಯದಲ್ಲಿ ತನ್ನ ತಮ್ಮನಾಗಿರ್ತಕ್ಕಂಥ ವಿಭೀಷಣನನ್ನು ಕರೆತಂದು
ಅವನು ಆಜ್ಞಾಪೂರ್ವಕವಾಗಿ ಗ್ರಾಮದಲ್ಲಿ ಮೊದಲಿಂದನೂ ಸಂಸ್ಕಾರ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರತಕ್ಕಂಥವ್ರು. ಇಂದಿನ ಜಗದ್ಗುರುಗಳ ಏನು ಅಡ್ಪಲ್ಲಕ್ಕಿ ಉತ್ಸವ ಮಾಡಿರ್ತಕ್ಕಂಥವ್ರು ಎಲ್ಲ ಸುತ್ತಮುತ್ತ ಇರುವ ಸ್ವಾಮೀಜಿಗಳನ್ನು ಅವಿನಾಭಾವ ಸಂಬಂಧಗಳನ್ನು ಇಟ್ಕೊಂಡು ಅವರಿಂದ ಗುರುಪದೇಶಗಳನ್ನು ಕೇಳ್ತಾ ಲಿಂಗವನ್ನು ಏನು ಧರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದಂದರೆ ಏನು ಅಂದರೆ, ನಿಮ್ಮ ಮನೆಯಲ್ಲಿ ನೀವು ಬೇಗ ಎದ್ದು ಮುಖ ತೊಳೆದು ವಿಭೂತಿ ಧರಿಸ್ಕೊಂಡ್ರೆ ಅವರು ಮಾಡ್ತಾರೆ, ನೀವು ಒಳ್ಳೆ ಮಾತುಗಳನ್ನ ಆಡಿದರೆ ನಿಮ್ಮ ಮಕ್ಕಳು ಮಾತಾಡ್ತಾರೆ, ನೀವು ದೇವರಿಗೆ ಕೈ ಮುಗಿದ್ರೆ ನಿಮ್ಮ ಮಕ್ಕಳು ಕೈ ಮುಗಿತಾರೆ, ನೀವು ಗುರುಗಳನ್ನು ಗುರುತಿಸಿದರೆ ಅವರು ಗುರುತಿಸ್ತಾರೆ. ನೋಡಿ ಕಲಿ ಎನ್ನುವ ಕಾಲ ಇದು, ಅದಕ್ಕೆ ಕಲಿಯುಗ ಇದು. ಓದಿ ಕಲಿ, ಶಿಸ್ತಿನಿಂದ ಕೇಳಿ ಕಲಿ ಅಲ್ಲ, ನೋಡಿ ಕಲಿ ಅಂತೇಳಿ. ನೀವು ಕಾಲಿ ಬೀಳ್ದಲ್ಲ ಕಾಲಿ ಬೀಳೋದು ಪಟ್ಟು ಬೀಳ್ರಿ, ನಮ್ಮ ಅಪ್ಪ ಇರ್ತಾನೆ ನಮ್ಮ ಹೋಗಿದ್ದಾಳೆ ಅಂತ ಅವು ಬೀಳ್ತಾವೆ. ಆ ದೃಷ್ಟಿಯಿಂದ ನೀವು ಎಳೆಬಿದರೆ ಅವರು ಎಳೆಬಿರೆ ಮೇಲೆ ಹೇಳೋದಿಲ್ಲ. ಆ ದೃಷ್ಟಿಯಿಂದ ಹಾಗಾಗಬಾರ್ದು. ಸಂಸ್ಕಾರ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಲಿಂಗವನ್ನು ಧರಿಸ್ಬೇಕು. ಇವತ್ತು ಭಾರತ ಎಲ್ಲ ಸದೃಢವಾಗಿದೆ ಸಂಸ್ಕಾರದಿಂದ, ಸಂಪತ್ತಿನಿಂದ. ದೇಶಗಳು ಅಲ್ಲೊಂದು ಕಲ್ಲಲ್ಲಾಗ್ತದವೆ. ನಾವು ನೋಡಿದ್ರೆ ಆನಂದ ಕೂತ್ಕೊಂಡು ರೇಣು ಜಯಂತಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಅವರೇನು ಅಂಗವಿಕಲರು ಅಂತ ಹೇಳಿದ್ದಾರೆ, ಅವ್ರು ಅಂಗವಿಕಲರಲ್ಲ, ಅವರು ಜ್ಞಾನವನ್ನು ತುಂಬಿಕೊಂಡಿರ್ತಕ್ಕಂಥವ್ರು. ಭಗವಂತ ಒಂದು ಕೊಟ್ಟು ಒಂದು ಕಿತ್ಕೊಂತಾನಂತೆ, ಎಲ್ಲವನ್ನು ಕೊಟ್ಟವನು ಯಾವನ ಮಾತು ಕೇಳಲ್ಲ. ಹಂಗಾಗಿತ್ತು ಈಗ ನಮ್ಮ ಪರಿಸ್ಥಿತಿ. ಆ ದೃಷ್ಟಿಯಿಂದ ಅವರು ಏನು ಸುಮಧುರ ಗೀತೆಗಳನ್ನು ಆಡ್ತಾರೆ ಕೇಳ್ರಿ. ಈ ಎಲ್ಲ ಆಚಾರ ವಿಚಾರಗಳು